ಮೊಕದ್ದಮೆನಲ್ಲಿ ನನಗೆ ಯಾವುದೇ ನೋಟಿಸ್ ಕೊಡದೆ ಬಂಧಿಸಿ 4 ಜಿಲ್ಲೆ 50ಕ್ಕೂ ಹೆಚ್ಚು ಗ್ರಾಮಗಳು ಈ ರೀತಿ 11 ಗಂಟೆಗಳಿಗೂ ಹೆಚ್ಚು ಕಾಲ ಅಲೆದಾಡಿಸಿ ಮಾನಸಿಕವಾಗಿ ಕುಗ್ಗಿಸುವಂಥ ಪ್ರಯತ್ನವನ್ನು ಮತ್ತು ದೈಹಿಕವಾಗಿ ಹಲ್ಲೆ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಪೊಲೀಸ್ ಬಲವನ್ನು ಉಪಯೋಗಿಸ್ಕೊಂಡು ಮಾಡಿತು. ನಮ್ಮ ಪಾರ್ಟಿ, ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ವಿಪಕ್ಷದ ನಾಯಕರಾದಂಥ ಅಶೋಕ್ ಅವರು, ಚಲವಾದಿ ನಾರಾಯಣಸ್ವಾಮಿ ಅವರು, ಪಕ್ಷದ ಎಲ್ಲ ಮುಖಂಡರು, ಶಾಸಕರು, ಸಂಸತ್ ಸದಸ್ಯರು, ಸಾಮಾನ್ಯ ಕಾರ್ಯಕರ್ತರು ಈ ಸಂಕಷ್ಟದ ಸಮಯದಲ್ಲಿ ಜೊತೆಗೆ ನಿಂತು ಆತ್ಮಸ್ಥೈರ್ಯವನ್ನು ತುಂಬೋದ್ರ ಜೊತೆಗೆ ನಿಮ್ಮ ಜೊತೆಗೆ ನಾವಿದ್ದೀವಿ ಎನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಅವರೆಲ್ಲರಿಗೆ ನಾನು ತಮ್ಮ ಮೂಲಕ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಜಡ್ಜ್ಮೆಂಟ್ನ ವಿಷಯಕ್ಕೆ ಒಂದೇ ಮಾತು ಹೇಳೋದು, ಸತ್ಯಮೇವ ಜಯತೆ ಅಂತ ಬೆಳಗಾಂನಲ್ಲಿ ಹೇಳಿದ್ದೆ. ಸತ್ಯಕ್ಕೆ ಜಯ ಸಿಗುತ್ತೆ ಅಂತ. ಸತ್ಯಕ್ಕೆ ಜಯ ಸಿಕ್ಕಿದೆ. ಇದರಿಂದ ಹಿಗ್ಗೋದಿಲ್ಲ. ಕಾಂಗ್ರೆಸ್ಸು ಪೊಲೀಸ್ ಬಲವನ್ನು ದುರ್ಬಳಕೆ ಮಾಡಿಕೊಂಡು ಕುಗ್ಗಿಸೋ ಪ್ರಯತ್ನ ಮಾಡಿದರೆ ಅದು ಕುಗ್ಗೋದು ಇಲ್ಲ. ಅವ್ರಿಗೆ ಒಂದು ಮಾತು ಹೇಳಕ್ಕೆ ಬಯಸ್ತೇನೆ, ನೀವೀಗೇನು ನಿನ್ನೆ ಪ್ರಯೋಗ ಮಾಡಿದ್ರಿ ಅದನ್ನು 35 ವರ್ಷದಿಂದಲೇ ನಾವು ಅನುಭವಿಸಿದ್ದೀವಿ. ಆ ಅನುಭವಿಸಿಯೇ ಆ ಸಂಕಷ್ಟದಿಂದಲೇ ಹೋರಾಟ ಮಾಡ್ಕೊಂಡು ಗಟ್ಟಿಯಾಗಿದ್ದೀವಿ. ನೀವು ಕೊಡೋ ತೊಂದರೆ ಇನ್ನಷ್ಟು ಹೋರಾಟ ಮಾಡೋ ಶಕ್ತಿ ಕೊಡುತ್ತೆ. ನಮ್ಮ ಕಾರ್ಯಕರ್ತರು ಸಂಕಷ್ಟದಲ್ಲಿದ್ದಾಗ ಅವ್ರ ನೆರವಿಗೆ ಬಂದು ಅವ್ರ ಋಣ ತೀರಿಸೋ ಕೆಲಸ ಮಾಡ್ತೀವಿ ಅಂತ ಅಷ್ಟೇ ಮಾತನ್ನು ಹೇಳಿ ಇನ್ನು ಉಳಿದ ವಿಷಯವನ್ನು ನಿಧಾನಕ್ಕೆ ಮಾತಾಡ್ತೀನಿ. ಎಲ್ರಿಗೂ ಧನ್ಯವಾದ. ಮೊಕದ್ದಮೆನಲ್ಲಿ ನನಗೆ ಯಾವುದೇ ನೋಟಿಸ್ ಕೊಡದೆ ಬಂಧಿಸಿ 4 ಜಿಲ್ಲೆ 50ಕ್ಕೂ ಹೆಚ್ಚು ಗ್ರಾಮಗಳು ಈ ರೀತಿ 11 ಗಂಟೆಗಳಿಗೂ ಹೆಚ್ಚು ಕಾಲ ಅಲೆದಾಡಿಸಿ ಮಾನಸಿಕವಾಗಿ ಕುಗ್ಗಿಸುವಂಥ ಪ್ರಯತ್ನವನ್ನು ಮತ್ತು ದೈಹಿಕವಾಗಿ ಹಲ್ಲೆ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಪೊಲೀಸ್ ಬಲವನ್ನು ಉಪಯೋಗಿಸ್ಕೊಂಡು ಮಾಡಿತು. ನಮ್ಮ ಪಾರ್ಟಿ, ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ವಿಪಕ್ಷದ ನಾಯಕರಾದಂಥ ಅಶೋಕ್ ಅವರು, ಚಲವಾದಿ ನಾರಾಯಣಸ್ವಾಮಿ ಅವರು, ಪಕ್ಷದ ಎಲ್ಲ ಮುಖಂಡರು, ಶಾಸಕರು, ಸಂಸತ್ ಸದಸ್ಯರು, ಸಾಮಾನ್ಯ ಕಾರ್ಯಕರ್ತರು ಈ ಸಂಕಷ್ಟದ ಸಮಯದಲ್ಲಿ ಜೊತೆಗೆ ನಿಂತು ಆತ್ಮಸ್ಥೈರ್ಯವನ್ನು ತುಂಬೋದ್ರ ಜೊತೆಗೆ ನಿಮ್ಮ ಜೊತೆಗೆ ನಾವಿದ್ದೀವಿ ಎನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಅವರೆಲ್ಲರಿಗೆ ನಾನು ತಮ್ಮ ಮೂಲಕ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಜಡ್ಜ್ಮೆಂಟ್ನ ವಿಷಯಕ್ಕೆ ಒಂದೇ ಮಾತು ಹೇಳೋದು, ಸತ್ಯಮೇವ ಜಯತೆ ಅಂತ ಬೆಳಗಾಂನಲ್ಲಿ ಹೇಳಿದ್ದೆ. ಸತ್ಯಕ್ಕೆ ಜಯ ಸಿಗುತ್ತೆ ಅಂತ. ಸತ್ಯಕ್ಕೆ ಜಯ ಸಿಕ್ಕಿದೆ. ಇದರಿಂದ ಹಿಗ್ಗೋದಿಲ್ಲ. ಕಾಂಗ್ರೆಸ್ಸು ಪೊಲೀಸ್ ಬಲವನ್ನು ದುರ್ಬಳಕೆ ಮಾಡಿಕೊಂಡು ಕುಗ್ಗಿಸೋ ಪ್ರಯತ್ನ ಮಾಡಿದರೆ ಅದು ಕುಗ್ಗೋದು ಇಲ್ಲ. ಅವ್ರಿಗೆ ಒಂದು ಮಾತು ಹೇಳಕ್ಕೆ ಬಯಸ್ತೇನೆ, ನೀವೀಗೇನು ನಿನ್ನೆ ಪ್ರಯೋಗ ಮಾಡಿದ್ರಿ ಅದನ್ನು 35 ವರ್ಷದಿಂದಲೇ ನಾವು ಅನುಭವಿಸಿದ್ದೀವಿ. ಆ ಅನುಭವಿಸಿಯೇ ಆ ಸಂಕಷ್ಟದಿಂದಲೇ ಹೋರಾಟ ಮಾಡ್ಕೊಂಡು ಗಟ್ಟಿಯಾಗಿದ್ದೀವಿ. ನೀವು ಕೊಡೋ ತೊಂದರೆ ಇನ್ನಷ್ಟು ಹೋರಾಟ ಮಾಡೋ ಶಕ್ತಿ ಕೊಡುತ್ತೆ. ನಮ್ಮ ಕಾರ್ಯಕರ್ತರು ಸಂಕಷ್ಟದಲ್ಲಿದ್ದಾಗ ಅವ್ರ ನೆರವಿಗೆ ಬಂದು ಅವ್ರ ಋಣ ತೀರಿಸೋ ಕೆಲಸ ಮಾಡ್ತೀವಿ ಅಂತ ಅಷ್ಟೇ ಮಾತನ್ನು ಹೇಳಿ ಇನ್ನು ಉಳಿದ ವಿಷಯವನ್ನು ನಿಧಾನಕ್ಕೆ ಮಾತಾಡ್ತೀನಿ. ಎಲ್ರಿಗೂ ಧನ್ಯವಾದ. ಅದರಿಂದನೇ ವಿಧಾನಸಭೆಯಲ್ಲಿ, ಲೋಕಸಭೆಯಲ್ಲಿ ಮಾತಾಡ್ತಾರೆ. ಕೋರ್ಟ್ ಬಗ್ಗೆ ಮಾತಾಡ್ತಾರೆ, ಕಾನೂನು ಬಗ್ಗೆ ಮಾತಾಡ್ತಾರೆ, ಕ್ರಿಟಿಸೈಸ್ ಮಾಡ್ತಾರೆ. ಇಲ್ಲಿ ನಡೆದಿರುವಂಥ ಘಟನೆನ ಯಾರು ಶಿಕ್ಷೆ ಕೊಡಬೇಕು? ಡಿ ಕೆ ಶಿವಕುಮಾರ? ಸಿದ್ದರಾಮಯ್ಯನ? ಯಾರವರು? ಅವರೇನು ಜಡ್ಜ್? ಅವರು ಹೇಳಿಕೆಯನ್ನು ಕೊಡ್ತಾರೆ, ಕ್ಷಮಾಪಣೆ ಕೇಳಬೇಕು ಅಂತ. ನಾವ್ಯಾಕೆ ಕ್ಷಮಾಪಣೆ ಕೇಳಬೇಕು? ತಪ್ಪು ಅಂತ ಪ್ರೂವ್ ಆಗಬೇಕು ಫಸ್ಟು.
ಅವ್ರು ಮಾತಾಡಿರೋದು ನಿಜ ಅನ್ನೋದು ಪ್ರೂವ್ ಆಗಬೇಕು. ಸಭಾಧ್ಯಕ್ಷರು ತೀರ್ಪು ಕೊಡಬೇಕು, ಸಭಾಧ್ಯಕ್ಷರು ಕಂಪ್ಲೇಂಟ್ ಕೊಡಬೇಕು, ಅದರ ಮೇಲೆ ಕೋರ್ಟ್ಗೆ ಹೋಗುತ್ತೆ. ಕೋರ್ಟಲ್ಲಿ ಜಡ್ಜು ಗೌರವಾನ್ವಿತ ನ್ಯಾಯಾಧೀಶರು ತೀರ್ಪು ಕೊಟ್ಟ ಮೇಲೆ ಅದು ಕಾನೂನು, ಅದನ್ನು ನಾವು ಪಾಲನೆ ಮಾಡ್ತೀರಿ. ಇವತ್ತು ಏನು ಜಡ್ಜ್ಮೆಂಟ್ ಬಂದಿದೆ ಅದನ್ನು ಸ್ವಾಗತ ಮಾಡಿದಿರಿ, ಅದನ್ನು ಪಾಲನೆ ಮಾಡ್ತೀರಿ. ಇದೇ ಕಾಂಗ್ರೆಸ್ ಅವರು ಮೊನ್ನೆ ಕಾಂಗ್ರೆಸ್ ಪಾರ್ಟಿ ಮೀಟಿಂಗಲ್ಲಿ ಏನಿದ್ದಾರೆ, ಕೋರ್ಟ್ಗಳು, ನಾನು ಪತ್ರಿಕೆಯಲ್ಲಿ ಓದಿರೋದು, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಓದಿರೋದು, ಕೋರ್ಟ್ಗಳು ಈ ನಡುವೆ ಬೇಕಾಬಿಟ್ಟು ಜಡ್ಜ್ಮೆಂಟ್ಗಳು ಕೊಡ್ತಾರೆ ಅನ್ನೋ ಕಾಮೆಂಟನ್ನು ಕೂಡ ಮಾಡಿದ್ದಾರೆ. ಅಂದರೆ ಅವ್ರಿಗೆ ಸಂವಿಧಾನ ಪುಸ್ತಕ ಇಟ್ಕೊಂಡಿರ್ತಾರೆ, ಕಾನೂನು ಮೇಲೆ ಗೌರವನೇ ಇಲ್ಲ. CT ರವಿಯವರನ್ನ, ನಾನು ಒಬ್ಬ ವಿರೋಧ ಪಕ್ಷದ ನಾಯಕ, ನಾನು ಹೋಗಿದ್ದೀನಿ, ನಾನು ಕಂಪ್ಲೇಂಟ್ ಕೊಡೋಕ್ಕೆ ಹೋಗಿರೋದು. ವಿಧಾನಸೌಧದಲ್ಲಿ ಏನು CT ರವಿಯವ್ರನ್ನ ಕೊಲೆ ಮಾಡಬೇಕು ಅಂತ 40 ಜನ ಬಂದಿದ್ದರು. ಚಿಕ್ಕಮಗಳೂರು ಜಿಲ್ಲೆಗೆ CT ರವಿಯವರ ಬಾಡಿನ ನಾವು ಪಾರ್ಸಲ್ ಮಾಡ್ತೀರಿ ಅಂತ ಏನು ಹೇಳಿದರು. ಆ ಕಂಪ್ಲೇಂಟನ್ನು ಬರೆದು ನಾವು ಕೊಡೋಕ್ಕೆ ಬಂದಿದ್ದು ನಾನು. ನನಗೆ ಎಂಟ್ರಿ ಇಲ್ಲ. ನಾನು ಸಂವಿಧಾನದತ್ತವಾದಂಥ ಪೋಸ್ಟಲ್ಲಿರೋನು. ನಾನು ಸಂವಿಧಾನದತ್ತವಾದ ಪೋಸ್ಟ್ ನಂದು, ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್. ಅಂದರೆ ಯಾರೋ ಈಗ ಟೆರರಿಸ್ಟ್ಗಳು ಹೋದರೆ ಅವ್ರನ್ನ ಚೇರ್ ಹಾಕಿ ಕೂತಿರ್ಸ್ತೀರಾ ನೀವು? ನನಗೆ ಎಂಟ್ರಿ ಕೊಡಲಿಲ್ಲ. ಇದು ಅಪಮಾನ ಅಲ್ವಾ? ಗೂಂಡಾಗಿರಿ ಅಲ್ಲ? ಅವು ಯಾವರ ಕಮಿಷನರು ಅವನಿಗೆ ಫೋನ್ ಬಿಟ್ಟು 5 ಅವರ್ ಇದ್ದೀನಿ ಅಲ್ಲಿ, 5 hours ಐ ವೇಟೆಡ್ ಔಟ್ಸೈಡ್ ಪೊಲೀಸ್ ಸ್ಟೇಷನ್, ಖಾನಾಪುರ ಸ್ಟೇಷನ್ಗೂ ಕಮಿಷನರ್ಗೆ ಏನು ಸಂಬಂಧ? ಯಾರವನು ಖಾನಾಪುರ ಸ್ಟೇಷನ್ಗೆ ಬರೋಕ್ಕೆ? ಅವ್ರ ಜ್ಯೂರಿಸ್ಟ್ರಕ್ಷನೇ ಅಲ್ಲ. SP ಅಲ್ಲಿ ಜ್ಯೂರಿಸ್ಟ್ರಕ್ಷನ್, ಡಿ ಮನುಷ್ಯ ಬಂದು ಕೂತ್ಕೊಂತಾನಲ್ಲಿ ಫೋನ್ ಹಿಡ್ಕೊಂಡು. ಆ ಮಿನಿಸ್ಟ್ರಿಂದ ಏನು ಬರ್ತತೆ, ಇದೇ ಅವ್ರ ಫೋನು. ಒಬ್ಬ, ನಾನು ಹೋಮ್ ಮಿನಿಸ್ಟ್ರಾಗಿ ಕೆಲಸ ಮಾಡಿದವನು. IO ಈಸ್ ದ, ರಾಜು ಗೊತ್ತು, IO ಸುಪ್ರೀಂ. ಯಾವುದೇ ಕೇಸಲ್ಲಿ IO ಈಸ್ ದ ಸುಪ್ರೀಂ. ಅದು ಇನ್ಸ್ಪೆಕ್ಟರ್ ಇರ್ಬೋದು ಅಥವಾ DYSP ಇರ್ಬೋದು. ಅವ್ರ ಮೇಲೆ ಕಮಿಷನರ್ಗೂ ಅಧಿಕಾರ ಇಲ್ಲ, DGಗೂ ಅಧಿಕಾರ ಇಲ್ಲ, ಮಂತ್ರಿಗೂ ಅಧಿಕಾರ ಇಲ್ಲ. ಈಸ್ ದ ಸುಪ್ರೀಂ. ಅವನೇನು ಬರೀತಾನೋ ಅದೇ ಫೈನಲ್ಲು, ಅದೇ ಕೋರ್ಟ್ಗೆ ಹೋಗುವಂಥದ್ದು. ನೀವು ಅವ್ರ ಮೇಲೆ ಒತ್ತಡ ಹಾಕ್ತಿರಲ್ಲ, ನ್ಯಾಯನ? ಅಲ್ಲ ರೀ, ಒಬ್ಬ ಜನಪ್ರತಿನಿಧಿನ ನೀವು ಎತ್ತಾಕೊಂಡು ಹೋಗಿ ಕ್ರಷರ್ ಮಾಡೋ ಕಡೆ, ಆ ಫಾರೆಸ್ಟ್ ಒಳಗಡೆ ತೊಗೊಂಡೋಗಿ ಒಬ್ಬರೇ ನಿಲ್ಲಿಸ್ತಿರಲ್ಲ, ಏನು ಮಾಡೋಕ್ಕೆ ಹೊರಟಿದ್ರಿ? ಫಾರೆಸ್ಟ್ ಒಳಗಡೆ ಕರ್ಕೊಂಡೋಗಿ ನಿಲ್ಲಿಸ್ತಿರಲ್ಲ, ಏನು ಬೆದರಿಕೆ ಹಾಕಕ್ಕೆ? ಬೆದರಿಕೆ ಹಾಕಿ ಮಾನಸಿಕವಾಗಿ ಕುಗ್ಗಿಸಿದ್ದಾರೆ. ಸುಮಾರು 400-500 ಕಿಲೋಮೀಟ್ರ್ ರಾತ್ರಿ ಎಲ್ಲ ಸುತ್ತಿಸಿದ್ದಾರೆ. ಟೆರರಿಸ್ಟ್ಗಳು ಬಂದರೆ ಅವ್ರ ಮೇಲೆ ಕೇಸ್ಗಳನ್ನೆಲ್ಲ ವಾಪಸ್ ತೆಗೆದಿದ್ದೀರಾ ನೀವು. ಹುಬ್ಳಿ ಕೇಸನ್ನು ವಾಪಸ್ ತೆಗೆದಿದ್ದೀರಾ. ಮುಂದೆ DJ ಹಳ್ಳಿ, KJ ಹಳ್ಳಿನೂ ವಾಪಸ್ ತೆಗೆಯೋರಿದ್ದೀರಾ ನೀವು. ಅಂದರೆ CT ರವಿನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ? ಅವರೊಬ್ಬ ಹಿಂದೂ ಹೋರಾಟಗಾರ, ಹಿಂದೂ ವಿಚಾರವಾಗಿ ಧ್ವನಿ ಎತ್ತುತ್ತಾರೆ, ಅದಕ್ಕೆ ಬಗ್ ಬಡಿಯುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ. ನಾನು ಹೇಳಿಕೆ ಬಗ್ಗೆ ನಾನು ಕೋರ್ಟ್ ಆದೇಶವನ್ನು ಪಾಲನೆ ಮಾಡ್ತೀನಿ ಅನ್ನೋ ಮಾತನ್ನು CT ರವಿಯವರು ಈಗಾಗಲೇ ಹೇಳಿದ್ದಾರೆ.